ಮತ್ತೆ ನಿಮ್ಗೆ ಅದು ಅಧಿಕಾರ ಕೂಡ ಇದೆ. ಈ ಸದನದ ಒಳಗೆ ಪರಮೋಚ್ಚ ಒಂದು ದೊಡ್ಡ ಮಟ್ಟದ ಅಧಿಕಾರ ಯಾರಿಗೆ ಅಂತ ಹೇಳಿದ್ರೆ ಅದು ತಮಗೆ. ಆ ಒಂದು ಸಂದರ್ಭದಲ್ಲಿ ಹೇಗೆ ಅದನ್ನು ಸರಿಪಡಿಸಿಕೊಂಡು ಹೋಗ್ಬೇಕಂತೇಳಿ ಕೊಡುವಂಥ ಆ ಅಧಿಕಾರ ಅವಕಾಶ ಸಂದರ್ಭದಲ್ಲಿ ತಾವು ಅದನ್ನು ಖಂಡಿತವಾಗಿ ತೆಗಿತೀರಿ ಮತ್ತು ಅದನ್ನು ಉತ್ತಮವಾದ ರೀತಿಯಿಂದ ತೆಕ್ಕೊಂಡು ಹೋಗಲಿಕ್ಕೆ ಮಾಡುವಂಥ ವಿಚಾರ ಅಂತ ಬಹುಶಃ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ತಾವು ಬಹುಶಃ ಮುಂದಿನ ವಿಚಾರ ಒಂದೇನಂತ ಹೇಳಿದರೆ, ತಾವು ಇಲ್ಲಿ ಕೂತು ಭಾಗ್ಯವಂತರು. ಈ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಂತಹ ದೊಡ್ಡ ಮಟ್ಟ ವಿಚಾರ ಏನು ಗೊತ್ತಮ್ಮ, ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಮಂತ್ರಿ ಗ್ಯಾರಂಟಿ ನೆಕ್ಸ್ಟ್ ಇವಾಗ ಆಗುವಂಥದ್ದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಏನಿದೆಯಾ ಇದು ಇವತ್ತು ಆ ಒಂದು ಸ್ಥಾನ ಇವತ್ತು ನಿಮಗೆ ಅಲ್ಲಿ ಗೌರವ ಸಿಕ್ಕುವಂತ ಇವತ್ತು ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗುವಂಥದ್ದು. ಆದ ಕಾರಣ ಈ ಒಂದು ಸಂದರ್ಭ ನಾನು ನನ್ನ ಅವಧಿಯಲ್ಲಿ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಾನು ಬಹುಶಃ ಅದನ್ನು ಆಯ್ಕೆ ಮಾಡಿದೆಲ್ಲ ನಮ್ಮ ನಾಯಕರಿಗೆ ಸರ್ವೋನ್ನತವಾಗಿ ಈ ಸಲಹೆಗೆ ಮಾಡಿದರ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಬಹುಶಃ ನಮ್ಮಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದರು. ನನಗೆ ಗೊತ್ತಿದ್ದಂಥ ಕೆಲವೊಂದು ನನ್ನದೇ ಆದ ಒಂದು ಮಾಹಿತಿಯಲ್ಲಿ ಜಾಣದಲ್ಲಿ ನನ್ನದಾದ ಒಂದು ಕೆಲಸ ಕಾರ್ಯಗಳನ್ನು ನಾನು ಇವತ್ತು ಅಲ್ಲಿ ಮಾಡಿ ನನಗೆ ಸಮಾಧಾನ ಇವತ್ತು ಇರುವಂಥ ವಿಚಾರ ಇವತ್ತು ಆಗಿದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿ ಆಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಎಲ್ಲ ಸರ್ಕಾರದ ಸಚಿವರು ಸದಸ್ಯರು, ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ರವರು, ಬೆಲ್ಲದ್ರವರು, ಎಲ್ಲ ನಮ್ಮ ಮುಖಂಡರುಗಳು ಬಹುಶಃ ಅದ ರೀತಿ ಅವತ್ತು ಸ್ಟಾರ್ಟಿಂಗ್ ಬಂದ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಬಹುಶಃ ಪ್ರತಿಪಕ್ಷ ನಾಯಕರಾಗಿ ಆ ಒಂದು ಸ್ಥಾನದಲ್ಲಿ ಆ ನಾಯಕರಲ್ಲದಿದ್ದರು ಅಲ್ಲಿ ನಾಯಕತ್ವ ವಹಿಸಿದ್ರು. ಕುಮಾರಸ್ವಾಮಿ ಕೂಡ ಅವತ್ತಿದ್ದು MP ಚುನಾವಣೆ ಆಗುವ ತನಕ ಎಲ್ಲರೂ ಕೂಡ ತಮ್ಮ ಸಂಪೂರ್ಣವಾದ ಸಹಕಾರ ಮತ್ತು ಪ್ರೋತ್ಸಾಹ ಒಬ್ಬ ಸೋದರನಾಗಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ.